ಈಗ ಮಯೂರನ ರೂಮಿಗೆ ಹಾಲಿನ ಲೋಟ ಹಿಡಿದು ಬಂದಳು. ಮಯೂರಿ ಬಳಿ ಹೋಗಿ ಹಾಲಿನ ಲೋಟ ಪಡೆದು ಅದನ್ನು ಟೇಬಲ್ ಮೇಲಿಟ್ಟು ಅವಳನ್ನು ಅಪ್ಪಿಕೊಂಡು ಅವಳನ್ನು ಚುಂಬಿಸಲು ಶುರು ಮಾಡಿದನು. ಅವಳನ್ನು ಬೆಡ್ ಮೇಲೆ ಹಾಕಿ ತನ್ನ ಬಟ್ಟೆಗಳನ್ನು ತೆಗೆದು ಅವಳನ್ನು ಅವಳ ಬಟ್ಟೆಗಳಿಂದ ಬೇರ್ಪಡಿಸಲು ಶುರು ಮಾಡಿದನು. ಅವನಿಗೆ ಇಷ್ಟ ಬಂದ ಜಾಗದಲ್ಲಿ ಮಯೂರಿಗೆ ಚುಂಬಿಸಲು ಮುಂದಾದನು. ಅವಳನ್ನು ಸೇರುವ ಆಸೆ ಅವನಿಗೆ ಹೆಚ್ಚಾಯಿತು. ಮಯೂರಿ ಅವನಿಂದ ಬಿಡಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ವಿಫಲವಾಯಿತು. ಮಯೂರಿ ನನ್ನ ಬಿಡು ಎಂದು ಜೋರಾಗಿ ಕಿರ್ಚಿದ್ಲು. ಆದರೆ ಅವನು ಅವಳ ತನ್ನ ಬಾಯಿಂದ ಮುಚ್ಚಿದನು. ಅವಳಿಗೆ ಅಲುಗಲು ಅವನು ಬಿಡುತ್ತಿರಲಿಲ್ಲ. ಮಯೂರಿ ಅವಳಲ್ಲಿದ್ದ ಬಲವನ್ನು ಕೂಡಿಸಿ ಅವನ್ನ ಜೋರಾಗಿ ತಳ್ಳಲು ಶುರು ಮಾಡಿದ್ಲು. ಆಗ ಮಯೂರಿ 2 ನಿಮಿಷ ಸಹಕರಿಸು ಎಂದನು. ಮಯೂರಿ ಅಳಲು ಶುರು ಮಾಡಿದ್ಲು. ಮಯೂರ್ ಅವಳನ್ನು ಇಷ್ಟ ಬಂದ ಜಾಗದಲ್ಲಿ ಕಚ್ಚಲು ಶುರು ಮಾಡಿದ. ಅವಳ ಅಳು ಜೋರಾಯಿತು. ಒದ್ದಾಡಲು ಶುರು ಮಾಡಿದ್ಲು. ಆಗ ಅವನು, ಮಯೂರಿ ಸ್ವಲ್ಪ ಹೊತ್ತು ಕೋಆಪರೇಟ್ ಮಾಡು ಎಂದನು. ಅವನು ಹೇಳುತ್ತಿರುವಾಗ ಅವಳು ಅವನ್ನ ಜೋರಾಗಿ ತಳ್ಳಿಬಿಟ್ಲು. ಅವನು ಕೆಳಗೆ ಬಿದ್ದನು. ಮಯೂರಿ, ಫಸ್ಟ್ ನೈಟಲ್ಲಿ ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ನೀನು ಇಷ್ಟಪಟ್ಟು ತಾನೇ ಈ ಮದುವೆ ಆದೆ, ಮತ್ತೆ ಯಾಕೆ ಇವಾಗ ಈ ಥರ ಆಡ್ತಿದ್ಯಾ? ನನಗೆ ಮೂಡ್ ಬಂದಿದೆ, ಸ್ವಲ್ಪ ಹೊತ್ತು ಸುಮ್ಮನಿರು, ಏನಾಗಲ್ಲ ಎಂದನು. ಮಯೂರನ ಕೆನ್ನೆಗೆ ಹೊಡೆದಳು. ಆ ಕೋಪಕ್ಕೆ ಮಯೂರ್ ಅವಳ ಜಡೆಯನ್ನು ಎಳೆದು ಅವಳನ್ನು ಬೆಡ್ ಮೇಲೆ ಎಸೆದನು. ಮಯೂರಿ ನನ್ನ ಏನೂ ಮಾಡಬೇಡ ಎಂದು ಬೇಡಿಕೊಂಡ್ರು. ಮಯೂರ್ ಅವಳ ಮೇಲೆ ಬಿದ್ದು ಅವಳನ್ನು ಚುಂಬಿಸಲು ಶುರು ಮಾಡಿದ. ಅವಳನ್ನು ಬಲವಂತವಾಗಿ ತನ್ನವಳಾಗಿ ಮಾಡಿಕೊಂಡ. ಅವಳು ಎಷ್ಟೇ ಕಿರಿಚಿದರೂ ಅದು ಅವನ ಕಿವಿಗೆ ಬೀಳಲೇ ಇಲ್ಲ. ಒಂದು ಮೃಗದ ಹಾಗೆ ಅವಳ ಮೇಲೆ ಬಿದ್ದು ಅವಳಲ್ಲಿ ಬಲವಂತವಾಗಿ ಒಂದಾಗಿದ್ದ. ಮೊದಲ ಬಾರಿ ಆದ್ದರಿಂದ ಮಯೂರಿಗೆ ತುಂಬ ನೋವಾಯಿತು. ರಾತ್ರಿ ಪೂರ್ತಿ ಅವಳನ್ನು ಕಾಡಿಸಿ ಪೀಡಿಸಿ ಆ ರಾತ್ರಿ ಅನೇಕ ಬಾರಿ ಅವಳನ್ನು ಸೇರಿದ. ಮಯೂರಿ ಅಳುತ್ತಾ ತನ್ನ ಬಟ್ಟೆ ಹುಡುಕಿ ಕಷ್ಟಪಟ್ಟು ಎದ್ದು ಬಟ್ಟೆ ಹಾಕೊಳ್ತಿದ್ಲು. ಮಯೂರ್ ಮತ್ತೆ ಎದ್ದು ಅವಳ ಬಟ್ಟೆಯನ್ನು ಕಿತ್ತುಕೊಂಡು ಅವಳನ್ನು ಮತ್ತೆ ಬೆಡ್ ಮೇಲೆ ಎಸೆದನು. ಮಯೂರ್ ಈ ಬಾರಿ ಬೇಡ ಅಂತ ಬೇಡಲಿಲ್ಲ, ಸುಮ್ಮನೆ ಅಳುತ್ತಾ ಮಲಗಿದಳು. ಈ ಬಾರಿ ಮಯೂರ್ ಸ್ವಲ್ಪ ಶಾಂತವಾಗಿದ್ದ. ಯಾಕೆ ಅಳ್ತಿದ್ಯಾ ಅಂತ ಕೇಳ್ದ. ನೋವಾಗ್ತಿದ್ಯಾ ಎಂದು ಮತ್ತೆ ಕೇಳಿದ. ಮಯೂರಿ, ನಿನಗಿಷ್ಟವಾಯಿತಾ ಎಂದ. ಅವಳು, ನಿನಗಿಷ್ಟ ಆಯಿತು ತಾನೆ, ನಿನಗೆ ಈ ದೇಹ ತಾನೇ ಬೇಕು, ನನ್ನ ಮನಸ್ಸಿನ ಬಗ್ಗೆ ನಿನಗೇಕೆ ಎಂದಳು. ಮಯೂರ್, ಯಾಕಿಷ್ಟು ಕೋಪ? ಈಗ ನಡಿಬಾರ್ದೇನಾಯಿತು? ಗಂಡ ಹೆಂಡತಿ ಮಧ್ಯೆ ಇವೆಲ್ಲ ಸರ್ವೇ ಸಾಮಾನ್ಯ. ಎಲ್ಲ ಹೆಣ್ಣಿಗೂ ಮೊದಲ ಮಿಲನ ಸ್ವಲ್ಪ ನೋವು ಕೊಡುತ್ತದೆ, ಅದನ್ನು ತಡೆದುಕೋಬೇಕು. ನೀನು ಡಾಕ್ಟರ್, ಇದು ನಿನಗೆ ಗೊತ್ತಿಲ್ವಾ ಎಂದನು ಮಯೂರ್. ಮಯೂರಿ, ಇಬ್ಬರು ಇಷ್ಟದಿಂದ ಸೇರಿದರೆ ಅದು ಅದ್ಭುತ ಮಿಲನ. ನೀನು ನನ್ನನ್ನು ರೇಪ್ ಮಾಡಿದ್ಯಾ, ನನ್ನ ಇಷ್ಟ ಕಷ್ಟ ಏನೂ ತಿಳಿದುಕೊಳ್ಳದೆ ನನ್ನನ್ನು ಮುಟ್ಟಿದ್ಯಾ. ನಿನಗೆ ನನ್ನ ದೇಹ ಬೇಕು ಅಷ್ಟೇ. ನೀನು ಕಾಮುಕ, ಹೆಣ್ಣು ಬಾಕ. ಮಯೂರಿ ಎಂದು ಜೋರಾಗಿ ಕಿರಿಚಿ ಅವಳ ಕೆನ್ನೆಗೆ ಹೊಡೆದನು. ಅವನ ಹೊಡೆತಕ್ಕೆ ಮಯೂರಿ ತುಟಿ ಒಡೆದು ರಕ್ತ ಬಂದಿತ್ತು. ಏನು ತುಂಬ ಮಾತಾಡ್ತಿದ್ಯಾ? ನನಗಿಂತ ಸಣ್ಣ ಹುಡುಗಿ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಇಲ್ಲೇ ಕೊಂದ್ಬಿಡ್ತಿದ್ದೆ. ನಿನ್ನಂಥ ಎಷ್ಟೋ ಹುಡುಗಿಯರು ನನ್ನ ಹಿಂದೆ ಮುಂದೆ ಸುತ್ತಿದ್ದರು, ಅವ್ರನ್ನ ಒಮ್ಮೆಯೂ ಕಣ್ಣೆತ್ತಿ ನೋಡಲಿಲ್ಲ. ನೀನು ಯಾವ ತ್ರಿಪುರ ಸುಂದರಿ ಅಂತ ನಿನ್ನ ದೇಹದ ಮೇಲೆ ನಾನು ಆಸೆ ಪಡಲಿ ಎಂದನು. ನಿನ್ನ ತಂದೆ ನನ್ನ ಬಳಿ ಬಂದು ನನ್ನ ಮಗಳಿಗೆ ತಾಳಿ ಕಟ್ಟಿ ಬಾಳ್ಕೊಡಿ ಅಂತ ಬೇಡಿದರು. ನನಗೆ ಇಷ್ಟವಿಲ್ಲವೆಂದರೂ ಅವರು ನನ್ನನ್ನು ಕಾಡಿಬೇಡಿ ಮದುವೆಯಾಗುವೆಂದು ಪೀಡಿಸಿದರು. ಆಗಲೂ ನಾನು ನಿಮ್ಮ ಮಗಳಿಗೆ ಮದುವೆ ಇಷ್ಟವಿದೆಯಾ ಎಂದು ಕೇಳಿದೆ. ಅವರು ಹೌದು, ನನ್ನ ಮಗಳಿಗೆ ಮನಸ್ಫೂರ್ತಿಯಾಗಿ ಒಪ್ಪಿದ್ದಾಳೆ ಎಂದು ಹೇಳಿದ ಮೇಲೆಯೇ ನಾನು ನಿನಗೆ ತಾಳಿ ಕಟ್ಟಿದೆ. ತಾಳಿ ಕಟ್ಟಿದ ಮೇಲೆ ಗಂಡ ಮಾಡುವ ಕೆಲಸವನ್ನೇ ನಾನು ಮಾಡಿದ್ದೀನಿ. ಇದಕ್ಕೆ ನೀನಿಷ್ಟು ಮಾತಾಡ್ತಿದ್ಯಾ? ನೀನಾಗೆ ನೀನು ಬಂದು ನನ್ನ ಮುಟ್ಟು ಎನ್ನುವವರೆಗೂ ಇನ್ನೆಂದೂ ನಿನ್ನ ಬಳಿ ನಾನು ಬರುವುದಿಲ್ಲ ಎಂದು ಹೇಳಿ ಮಯೂರ್ ಬಾತ್ರೂಮ್ಗೆ ಹೊರಟು ಹೋದನು. ಮಯೂರಿ ಅಳುತ್ತಾ, ನಾನು ಯಾವಾಗ ಈ ಮದುವೆ ಇಷ್ಟ ಎಂದು ಹೇಳಿದೆ. ನನಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಿದ್ದರೆ ಎಷ್ಟೋ ಹುಡುಗರು, ಶ್ರೀಮಂತರು, ಡಾಕ್ಟರ್ಗಳು ನನ್ನ ಕೇಳಿದಾಗಲೇ ಮದುವೆ ಮಾಡ್ಕೊಳ್ತಿದ್ದೆ. ಆದರೆ ನನ್ನ ತಂದೆ ಮದುವೆ ಮಾಡಿಕೊಂಡು 2 ತಿಂಗಳಿಗೆ ನನ್ನ ತಾಯಿ ಗರ್ಭಿಣಿಯಾದರು. ತಂದೆ ಇದು ನನ್ನ ಮಗು ಅಲ್ಲವೆಂದು ಎಲ್ಲರ ಮುಂದೆ ಅವಮಾನಿಸಿದರು. ತಾಯಿಯನ್ನು ಬಿಟ್ಟು ಹೊರಟು ಹೋದರು. ಆ ದುಃಖದಲ್ಲೇ ನನ್ನ ತಾಯಿ ನನ್ನ ಹೆತ್ತಳು. ನಾನು ಹುಟ್ಟಿದ 1 ತಿಂಗಳಿಗೆ ಶಿವನ ಪಾದಕ್ಕೆ ಸೇರಿದಳು. ನನ್ನ ತಾಯಿ ಅಕ್ಕ ನನ್ನನ್ನು ತಾಯಿಯಾಗೆ ಬೆಳೆಸಿದ್ದರು. ಅವರ ಋಣ ತೀರಿಸಲು ಈ ಮದುವೆ ಆಗಿದ್ದೀನಿ. ಆದರೆ ನನಗೆ ಈ ಮದುವೆ ಇಷ್ಟವಿಲ್ಲ. ಡಾಕ್ಟರ್ ಆಗಬೇಕು ಎನ್ನುವ ನನ್ನ ಕನಸು. ನನ್ನ ತಂದೆಯ ಬಗ್ಗೆ ತಿಳಿದ ಮೇಲೆ ಗಂಡಸರ ಮೇಲೆ ನನಗೆ ಅಸಹ್ಯ. ಕೇವಲ ದೇಹ ಸುಖಕ್ಕೆ ನನ್ನ ತಂದೆ ತಾಯಿಯನ್ನು ಬಳಸಿದ್ದಾರೆ. ಎಲ್ಲ ಗಂಡಸರು ದೇಹ ಸುಖವೇ ಮುಖ್ಯ, ಹೆಣ್ಣಿನ ಬಗ್ಗೆ ಅವರು ಯೋಚಿಸುವುದೇ ಇಲ್ಲ ಎಂದು ಮಯೂರಿ ಕೂತು ಅತ್ತಳು.